ಶಿವರಾತ್ರಿ ಮುಗೀತು. ಚಳಿಗಾಲ ಶಿವ ಶಿವ ಅಂತ ಹೊರಟೋಯ್ತು. ಇವಾಗ ಸಮ್ಮರ್ ಶುರುವಾಗಿದೆ. ಎಲ್ಲಿ ನೋಡಿದರೂ ಕಲ್ಲಂಗಡಿ ಹಣ್ಣು ಜಾಸ್ತಿಯಾಗಿದೆ. ಈ ಬಿಸಿಲಿಗೆ ಕಲ್ಲಂಗಡಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಹಣ್ಣನ್ನು ತರ್ತೀವಿ, ಹಣ್ಣು ತಿಂದು ಸಿಪ್ಪೆಯನ್ನು ಹಾಗೆ ಎಸ್ದ್ಬಿಡ್ತೀವಿ. ಆದರೆ ಆ ಸಿಪ್ಪೆಯಲ್ಲಿರುವ ಅಂಶಗಳನ್ನು ನೀವು ಕೇಳಿದರೆ ತುಂಬಾ ಆಶ್ಚರ್ಯ ಪಡ್ತೀರಾ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಕಾವ್ಯಾಸ್ ಫುಡ್ ಪ್ಯಾರಡೈಸ್. ಕಲ್ಲಂಗಡಿ ಹಣ್ಣನ್ನು ತಿಂದು ಆ ಸಿಪ್ಪೆ ಮತ್ತು ತೊಗಟೆಯನ್ನು ಎಸೆಯೋದ್ರ ಬದಲು ಈ ಕಲ್ಲಂಗಡಿ ಹಣ್ಣಿನ ತೊಗಟೆಯಲ್ಲಿ ಇವತ್ತು ಒಂದು ರೆಸಿಪಿಯನ್ನು ಮಾಡೋಣ. ಈ ಕಲ್ಲಂಗಡಿ ಹಣ್ಣು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನಮ್ಮ ದೇಹಕ್ಕೂ ತಂಪು. ಒಟ್ಟಿನಲ್ಲಿ ಈ ಹಣ್ಣು ಪೂರಾನೇ ನಮಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಕಲ್ಲಂಗಡಿ ಹಣ್ಣಿನ ತೊಗಟೆಯ ಬೆನಿಫಿಟ್ಸ್ನ ನೋಡೋದಾದರೆ ಇದು ಗುಡ್ ಸೋರ್ಸ್ ಆಫ್ ಫೈಬರ್ ಅಂಶ ತುಂಬಾ ಜಾಸ್ತಿ ಇದೆ. ಬ್ಲಡ್ ಪ್ರೆಷರ್ ಕೂಡ ಕಂಟ್ರೋಲ್ನ ಮಾಡುತ್ತೆ. ಡೈಜೆಷನ್ಗೆ, ಸ್ಕಿನ್ಗೆ ಹಾಗೆ ಇಮ್ಯೂನ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು ಇದು. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 3.5 kg ಆಗುವಷ್ಟು ಕಲ್ಲಂಗಡಿ ಹಣ್ಣಿತ್ತು. ಅಂದರೆ 7 kg ಆಗುವಷ್ಟು ಕಲ್ಲಂಗಡಿ ಹಣ್ಣು ನಾವು ತೊಗೊಂಡು ಬಂದಾಗ 7ರಿಂದ 7.5 kg ಅಷ್ಟು ಇತ್ತು. ಅದರಲ್ಲಿ ಅರ್ಧ ಭಾಗವನ್ನು ಕಟ್ ಮಾಡಿಕೊಂಡು ನಾನು ಎತ್ತಿಟ್ಕೊಂಡಿದ್ದೆ. ಅದರಲ್ಲಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಕ್ಕೊಂಬಿಟ್ಟು ನಾವು ಇಟ್ಕೊಳ್ಬೇಕಾಗತ್ತೆ. ಹಣ್ಣನ್ನು ಅದನ್ನು ಹಾಗೆ ಆದರೂ ತಿನ್ಬೋದು ಅಥವಾ ಜ್ಯೂಸ್ ಆದರೂ ಮಾಡ್ಕೊಂಡು ತಿನ್ಬೋದು ಅಂತ ಅದನ್ನು ಹಾಗೆ ಎತ್ತಿಟ್ಬಿಟ್ಟು ಇಲ್ಲಿ ಸಿಪ್ಪೆಗಳನ್ನು ಮಾತ್ರ ಎಲ್ಲವನ್ನು ನಾನು ತೊಗೊಂಡಿದ್ದೀನಿ. ಇದರಲ್ಲಿ ನೀವು 2 ರೀತಿಯಾಗೂ ಸಿಪ್ಪೆಯನ್ನು ಪೀಲ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಚಾಕುನಲ್ಲೂ ಕೂಡ ನೀವು ಸಿಪ್ಪೆಯನ್ನು ತೆಕ್ಕೊಳ್ಬಹುದು ಅಥವಾ ಪೀಲರ್ ಬರುತ್ತಲ್ವ ಅದರಲ್ಲಾದ್ರೂ ನೀವು ತೆಕ್ಕೊಳ್ಬೋದು. ನಾನು 2 ರೀತಿಯಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನೂ ಬೇಸಿಗೆ ಇನ್ನೂ ಹೆಚ್ಚು ದಿವಸ ಆಗೇ ಇಲ್ಲ, ಆಗಲೇ ಇವಾಗಲಿಂದನೇ ಬೇಸಿಗೆ ತುಂಬಾ ಬಿಸಿಲು ಜಾಸ್ತಿ ಆಗಿದೆ. ಹಾಗೆ ನಮ್ಮ ಆರೋಗ್ಯನೂ ಸ್ವಲ್ಪ ತಾಪಮಾನ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಈ ರೀತಿಯಾಗಿ ಒಂದೊಂದು ಟೈಮು ನೀವು ಮಾಡಿಕೊಂಡು ತಿಂತಾಯಿರಿ, ವಾರಕ್ಕೊಮ್ಮೆ ಅಥವಾ 2 ಸಾರಿ ಈ ಥರ. ಏನಾದರೂ ಕಲ್ಲಂಗಡಿ ಹಣ್ಣಾದ್ರೂ ತಿನ್ಬೋದು, ಜ್ಯೂಸ್ ಆದರೂ ಕುಡಿಬಹುದು ಅಥವಾ ಅದರ ತೊಗಟೆಯಿಂದ ಈ ರೀತಿಯಾಗಿ ಮಾಡ್ಕೊಂಡು ತಿಂತಾಯಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆ ಸಿಪ್ಪೆ ಎಲ್ಲ ನಾವು ಮೇಲ್ಗಡೆ ಹಸಿರು ಭಾಗ ಎಲ್ಲನೂ ತೆಕ್ಕೊಂಡ್ಮೇಲೆ ನಾವು ಈ ತೊಗಟೆ ಏನಿದೆ ಬಿಳಿ ಭಾಗ ಮಾತ್ರನ ನಾವು ಇಲ್ಲಿ ಚೆನ್ನಾಗಿ ತುರ್ಕೊಳ್ಬೇಕಾಗುತ್ತೆ. ನೀವು ಯಾವ ಥರ ದಪ್ಪನಾಗಿ ತುರಿದುಕೊಂಡ್ರೆ ಅದು ದಪ್ಪವಾಗಿ ಬರುತ್ತೆ, ಸಣ್ಣದಾಗಿ ತುರ್ಕೊಂಡ್ರೆ ಸಣ್ಣದಾಗಿ ಬರುತ್ತೆ. ಇದು ನಾರ್ಮಲ್ ಆಗಿದೆ. ಹಾಗಾಗಿ ಇದರಲ್ಲೇ ನಾನು ಹಲ್ವಾ ಮಾಡೋದಕ್ಕೆಲ್ಲ ಇದೇ ಥರ ನಾನು ಮಾಡ್ಕೊಳ್ಳೋದು. ಸ್ವಲ್ಪ ದಪ್ಪನೂ ಇಲ್ಲ, ಸಣ್ಣನೂ ಇಲ್ಲ, ಈ ರೀತಿಯಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ. ನೋಡಿ, ಇದರ ರಸನೂ ಕೂಡ ನಾನು ವೇಸ್ಟ್ ಮಾಡೋದಿಲ್ಲ. ಇದನ್ನೆಲ್ಲ ಫುಲ್ಲೂ ನಾನು ಹಲ್ವಾ ಮಾಡೋದಕ್ಕೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ತುರಿದಿರುವಂತಹ ಕಲ್ಲಂಗಡಿಯ ತೊಗಟೆ 2 ಕಪ್ ಆಗುವಷ್ಟು ಇದೆ. ಅದರಲ್ಲಿ 3/4 ಕಪ್ ಆಗುವಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ. ಹಾಗೆ ಒಂದು 50 ಗ್ರಾಮ್ ಆಗುವಷ್ಟು ದ್ರಾಕ್ಷಿ ಗೋಡಂಬಿನ ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಕಪ್ ಆಗುವಷ್ಟು ಖೋವಾ ತೊಗೊಂಡಿದ್ದೀನಿ. ಮತ್ತು ಏಲಕ್ಕಿ, ಲವಂಗ ಮತ್ತು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ತುಪ್ಪನ ಹಾಗೆ ನೀವು ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿ ಸಣ್ಣ ಊರಿನಲ್ಲೇ ಇದು ಫ್ರೈನ ಮಾಡ್ಕೊಳ್ಬೇಕಾಗತ್ತೆ. ದ್ರಾಕ್ಷಿ ಗೋಡಂಬಿ ಸೀದಿಸ್ಕೊಳ್ಳೋಕೆ ಹೋಗಬೇಡಿ. ಅದು ಆಗಿದ ತಕ್ಷಣವೇ ನಾವು ಈ ತುರಿದಿಟ್ಕೊಂಡಿದ್ವಲ್ಲ ಸಿಪ್ಪೆ, ಇದನ್ನು ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಅದಾದಮೇಲೆ ನಾವು ರಸ ಇತ್ತಲ್ಲ ಇದರೊಳಗಡೆ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಯಾಕೆಂತಂದರೆ ರಸದ ಜೊತೆನೇ ನೀವು ಹಾಕ್ಕೊಂಬಿಟ್ರೆ ಅದು ಚೆನ್ನಾಗಿ ಫ್ರೈ ಆಗೋದಿಲ್ಲ, ಹಸಿ ಸ್ಮೆಲ್ ಹೋಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಅದನ್ನು ಈ ರೀತಿಯಾಗಿ ಅದು ನೀರು ಕೂಡ ಅದು ಕಡಿಮೆ ಆಗಬೇಕು. ಈ ಕಲ್ಲಂಗಡಿ ಹಣ್ಣಿನ ರಸ ಇತ್ತಲ್ಲ ಅದನ್ನು ಕೂಡ ಕಡಿಮೆ ಆಗಬೇಕು. ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ 2 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಲವಂಗನ ಇದ್ರೊಳಗಡೆನೆ ಹಾಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಅದು ನೀರೆಲ್ಲ ಕಡಿಮೆ ಆದಮೇಲೆ ನಾವು ಹಾಲನ್ನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದು ಕೂಡ ಚೆನ್ನಾಗಿ ಬಾಡಬೇಕು. ಅಂದರೆ ಅದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇದನ್ನು ಅರ್ಧ ಕಪ್ ಆಗುವಷ್ಟು ಹಾಲು ಸಾಕು ಇದಕ್ಕೆ. ಗಟ್ಟಿ ಹಾಲು ತಗೊಂಡಿರೋದ್ರಿಂದ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ. ಮತ್ತು ಇದು ಎಲ್ಲ ಚೆನ್ನಾಗಿ ಕಡಿಮೆ ಆಗಿದೆ ನೋಡಿ, ಹಾಲು ಮತ್ತು ಕಲ್ಲಂಗಡಿ ಹಣ್ಣಿನ ರಸ ಎಲ್ಲ ಕಡಿಮೆ ಆಗಿದೆ ಇದರಲ್ಲಿ. ಇವಾಗ ನಾವು
ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದು ಸಕ್ಕರೆನ ಆ್ಯಡ್ ಮಾಡಿದ ತಕ್ಷಣ ಇದು ನೀರಾಗುತ್ತೆ. ಅದು ನೀರಾಗೋಯ್ತು ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಅದು ಸಕ್ಕರೆ ಹಾಕಿದ ತಕ್ಷಣ ನೀರಿನಂಶ ಇದ್ದೇ ಇರುತ್ತಲ್ವ, ಆ ರೀತಿಯಾಗಿ ಅದು ನೀರಾಗುತ್ತೆ. ಅದಾದಮೇಲೆ ನಾವು ಪುಡಿ ಮಾಡಿಟ್ಕೊಂಡಿರುವಂತಹ 3 ಏಲಕ್ಕಿ ಹಾಗೆ 2 ಲವಂಗನ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಖೋವಾನೂ ಹಾಕ್ಕೊಂಡೆ. ಇದು ನಿಮಗೆ ಸ್ಟೋರ್ಗಳಲ್ಲಿ ಸಿಗುತ್ತೆ. ನೀವು ಖೋವಾ ಅಂತ ಕೇಳಿದ್ರೆ ಕೊಡ್ತಾರೆ, ನೀವು ತೊಗೊಳ್ಬೋದು ಅಥವಾ ಮನೇಲೇ ಮಾಡ್ಕೊಳ್ಬೋದು. ಇದು ನಾನು ಮನೆಯಲ್ಲಿ ಮಾಡಿರುವಂಥದ್ದು. ನೆಕ್ಸ್ಟ್ ಇದಕ್ಕೆ ಯೆಲ್ಲೋ ಕಲರ್ನ ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ವೈಟ್ ಇದ್ರೇ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಸ್ವಲ್ಪ ಒಂದೇ ಒಂದು ಚಿಟಿಕೆ ಆಗುವಷ್ಟು ನಾನಿಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡಿಕೊಂಡೆ. ಖೋವಾ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಇದು ನೀರೆಲ್ಲ ಕಡಿಮೆ ಆಗಬೇಕು, ಬರೀ ತುಪ್ಪ ಮೇಲ್ಗಡೆ ಕಾಣಿಸ್ಬೇಕು, ಆ ರೀತಿಯಾಗಿ ಚೆನ್ನಾಗಿ ಇದು ಫ್ರೈ ಆಗಬೇಕು. ಆಗ ಇದು ರೆಡಿ ಆಯಿತು ಅಂತ ಅರ್ಥ. ನೋಡ್ತಾ ಇದ್ದೀರಲ್ವಾ, ಕಲ್ಲಂಗಡಿ ಹಣ್ಣಿನ ತೊಗಟೆಯಲ್ಲಿ ಮಾಡಿರುವಂತಹ ಇದು ಹಲ್ವಾ ಅಂತ ಹೇಳಬಹುದು. ಈ ಹಲ್ವಾ ನಿಜವಾಗ್ಲೂ ಹೇಳ್ತೀನಿ, ಕಲ್ಲಂಗಡಿ ಹಣ್ಣಿಂದು ಸಿಪ್ಪೆನಲ್ಲಿ ಮಾಡಿರೋದು ಅಂತ ಅನಿಸೋದಿಲ್ಲ. ಸೇಮ್ ಕಾಶಿ ಹಲ್ವಾ ನಾವು ಹೇಗೆ ಮಾಡ್ತೀವೋ ಅದೇ ಪ್ರೊಸೀಜರಲ್ಲಿ ಈ ಥರ ಮಾಡಿಕೊಂಡ್ರೆ ಸೇಮ್ ಅದೇ ಟೇಸ್ಟ್ ಇರುತ್ತೆ. ಕಾಶಿ ಹಲ್ವಾ ಅನ್ನೋ ಥರನೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.